ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 8-9 ದಿನ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ನಿಮಗೆ ಯಾವ ಥರ ಕನೆಕ್ಟ್ ಆಗ್ತಿದೆಯೋ ಅಂತ. ಮತ್ತು ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ವಾಯ್ಸ್ ಹೇಗೆ ಕೇಳಿಸ್ತೀವೋ ಅದು ನನಗೆ ಗೊತ್ತಿಲ್ಲ. ನಾನೇ ವಿಡಿಯೋ ಮಾಡಿ ನಾನೇ ಆಮೇಲೆ ಕೇಳಿಸ್ಕೊಂಡ್ರೆ ಮೇಬಿ ನನಗೆ ಗೊತ್ತಾಗುತ್ತೆ ಯಾವ ಥರ ಬರ್ತದೆ ಇಲ್ಲ ಅಂತ. ಆ್ಯಂಡ್ ವಿತಿನ್ ನೆಕ್ಸ್ಟ್ ವೀಕ್ ನನ್ನ ಬರ್ಡೇ ಇದೆ, ನೆಕ್ಸ್ಟ್ ವೀಕ್. ಬಟ್ ಇವತ್ತು ಸ್ಯಾಟರ್ಡೇ, ಸೊ ನಾನು ಡೇಲೂ ಮೆನ್ಷನ್ ಮಾಡ್ತಾ ಇಲ್ಲ, ಸೊ ಸ್ವಲ್ಪ ಜನ ಗೊತ್ತಿರುತ್ತೆ. ಆ್ಯಂಡ್ ಏನಂದರೆ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಕೈ ಮಾಡ್ತಾ ಇರ್ತೀನಿ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಕೂದಲು ಅದೆಲ್ಲ ಮುಟ್ಟೋ ಹ್ಯಾಬಿಟ್ಸ್ ಇದೆ, ಬಟ್ ಕಂಟ್ರೋಲ್ ಇದೆ. ಬಟ್ ಕೈ ಮಾತ್ರ ಅದು ಇದು ಹೋಗ್ತಾ ಇರುತ್ತೆ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಆಯಿತಾ. ಹೋಗೋದು ರೀಸನ್ ಬಂದುಬಿಟ್ಟು ಮಿಕ್ಸಿ ತೊಗೊಬೇಕು. ಮನೆ ತುಂಬ ದಿನ ಆಯಿತು, ತಿಂಗಳು ಆಯಿತು. ಹಾಗಾಗಿ ಅದನ್ನೇ ಗೋಡ್ರೋ ಅಂತ ಯೂಸ್ ಮಾಡ್ತಾ ಇದ್ವಿ. ಇವತ್ತು ತೊಗೊಳೋದೊಂದು ಟೈಮ್ ಬಂದಿದೆ ಅಂತ ಹೇಳ್ಬೋದು. ಅದಕ್ಕೆ ಅವ್ರ ಮಗಳಿಗೆ ಹೋಗಿ ತೊಗೊಳ್ತಾ ಇರೋದು. ಆ್ಯಂಡ್ ಹೋಗೋಗಿ ಇನ್ನೂ ಟೈಮ್ ಇದೆ. ಇದು ನೋಡಿ, ನನ್ನ ಶಿರೀಷಾ ಅವರಮ್ಮ ಮಾಡಿಕೊಟ್ಟಿದ್ದಾರೆ. ಸೊ ಶಿರೀಷಾ ಚಿಕ್ಕಿ ನಿಮಗೆ ಚಿಕ್ಕಿ ಅಂತ ಸ್ಪೆಸಿಫಿಕ್ ಆಗಿ ಸಮಥಿಂಗ್ ಇಸ್ ದೇರ್ ಇನ್ ದಿಸ್ ಬ್ಯಾಸ್ಕೆಟ್ ಆ್ಯಕ್ಚುಲಿ ಸ್ಪೆಷಲ್. ಸೊ ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಮಾಡಿ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ. ಶಿರೀಷಾ ಕೊಟ್ಟಿದ್ರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೇಳಿದೆ ಗೊತ್ತಾ ನಾನು? ನೋಡಿ, ಐ ಲವ್ ಯು ಕಾವ್ಯ. ಸಾರಿ, ಇದು ಉಲ್ಟಾ ಇದೆ, ಬಟ್ ನಾನು ಓದ್ತಾ ಇದ್ದೀನಿ, ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಕಾವ್ಯ ಚಿಕ್ಕಿ. ಸೊ ನೈಸ್ ಅಲ್ವಾ? ಅವರಮ್ಮ ಮಾಡಿಕೊಟ್ಟಿದ್ದು. ಅವಳು ಅವ್ರ ಮನೆಗೆ ಹೋಗಿದ ತಕ್ಷಣ ಚಿಕ್ಕಿ ನಿನ್ನ ಬರ್ಡೇ ನಾನು ಗಿಫ್ಟ್ ಅಂದ್ಬಿಟ್ಟು ಇಟ್ಕೊಟ್ಲು. ಸೊ ನೈಸ್, ಎಷ್ಟು ಖುಷಿ. ಆಮೇಲೆ ಹೇಳ್ತಾಳೆ, ನಿಮ್ಮ ಬರ್ಡೇಗೆ ನಾನು ಹಿಂಗೆ ಗಿಫ್ಟ್ ಕೊಡ್ತೀನಿ ಅಮ್ಮ, ಚಾಕಿ ಕೊಡ್ತೀನಿ ಅಮ್ಮ ಅಂತ ಇರ್ತಾಳೆ ಗೊತ್ತಾ. ವಾಶ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ, ಬಿಕಾಸ್ ಗ್ರೀನ್ ಲೈಟ್ ಬರುತ್ತೆ, ಅದರಿಂದ ಇದಾಗುತ್ತೆ ಕೇಳೋಕೆ ಭಯ ಆಗುತ್ತೆ. ಬಟ್ ಬೇಕೇ ಬೇಕು, ಏನು ಮಾಡೋಕ್ಕಾಗಲ್ಲ. ನೀವು ಕೂಡ ಚೀರ್ ಮಾಡ್ಕೊಂಡಿದ್ದೀರಾ ಹಾಕ್ಬಾರ್ದು ಅಂತ. ನಾನು ಫಸ್ಟ್ ಅಕ್ಕ ಮನೆಗೆ ಹೋಗ್ಬಿಟ್ಟೆ. ಅದಾದಮೇಲೆ ನಂದು ಕೊರಿಯರ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಲು ತೊಗೊಬಂದರು. ಸೊ ತೊಗೊಂಡು ಹೋದೆ ಅವ್ರ ಮನೆಗೆ. ಹೇಗೋ ಆರ್ಡರ್ ಬಂದಿತ್ತು ಅಂದ್ಬಿಟ್ಟು ನಾನು ಓಪನ್ ಮಾಡಿ ನೋಡ್ತಾ ಇದ್ದೆ. ನಾನು ಆರ್ಡರ್ ಮಾಡಿದ್ದೆ, ಲಿಪ್ಸ್ಟಿಕ್ ಮಾಡಿದ್ದೆ. ಅದ್ರ ಜೊತೆ ನನ್ನ ಬರ್ಡೇ ಅಂದ್ಬಿಟ್ಟು ಮೀನ್ಸ್ ಬರ್ತ್ಡೇ ಮಂತ್ ಅಂದ್ಬಿಟ್ಟು ನಾಯ್ಕಾ ಕಡೆಯಿಂದ ಗಿಫ್ಟ್ ಬಂದಿತ್ತು. ಅದು ನಾಯ್ಕಾ ಪ್ಯಾಲೆಟ್, ಲಿಪ್ಸ್ಟಿಕ್ ಪ್ಯಾಲೆಟ್. ಬಟ್ ಏನಂದರೆ ಈ ಥರ ಗಿಫ್ಟ್ ಬರೋದು ಎಕ್ಸ್ಪೈರಿ ಡೇಟ್ ಬೇಗನೆ ಇರುತ್ತೆ, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಓಕೆ, ಫ್ರೀ ಅಲ್ವಾ. ಚೆನ್ನಾಗಿ ಕೊಡ್ತಿದ್ಯಲ್ಲ, ಶೇಡ್ ನೋಡಿ ಹೆಂಗಿದೆ. ಈ ಶೇಡ್ ನನಗೆ ಹಾಕಂಗೆ ತರಿಸಿದ್ದು ಒಂದು ಪ್ರೈಡ್ ಆಫ್ ಮೆಜಂತಾ ಆ್ಯಂಡ್ ಪ್ಲೇ ಆಫ್ ಕ್ಲೇ ಅಂತ. ಸೊ ನೈಸ್. ಆ್ಯಂಡ್ ಜೊತೆ ಒಂದು ಯಾವುದೋ ಮಾಯ್ಶ್ಚರ್ ಸ್ಯಾಂಪಲ್ ಕೂಡ ಬಂದಿತ್ತು. ಇದೆಲ್ಲ ಅಷ್ಟೇನು ಯೂಸ್ಫುಲ್ ಆಗಲ್ಲ, ಆದರೂ ತೊಗೊಂಡೆ. ಇದಾದಮೇಲೆ ಅಲ್ಲಿಂದ ನಾವು ಹೊರಟ್ವಿ. ಆಟೋದಲ್ಲಿ ಬುಕ್ ಮಾಡ್ತೀನಿ ಅದೇ ಹೇಳಿಲ್ಲ, ಡೈರೆಕ್ಟ್ ಆಟೋದಲ್ಲೇ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಕಂಟಿನ್ಯೂ ನೋಡ್ಬೋದು. ಸೊ ಫೈನಲಿ ನಾವು ರೀಚ್ ಆದ್ವಿ ಕೋರಮಂಗಲ ಪೊಲೀಸ್ ಕ್ವಾರ್ಟರ್ಸ್ ಸ್ಪೆಲ್ಲಿಂಗ್ ರಾಂಗ್ ಮಾಡ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನನಗೆ ಕನ್ಫ್ಯೂಷನ್ ಇದೆ, ಹಾಗಾಗಿ ನನಗೆ ಏನಿಸ್ತದೆ ಅದೇ ಮಾಡಿದ್ದೀನಿ. ವೀಡಿಯೋದಲ್ಲೂ ಕೂಡ ಅದೇ ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಅಲ್ಲಿ, ನನಗಂದ್ರೆ ತುಂಬ ಇಷ್ಟ. ಅದಾದಮೇಲೆ ಸ್ವಲ್ಪ ಹೊತ್ತು ಹೋಗಿ ಮಾತಾಡಿದ್ವಿ. ಹಾಗೆ ಊಟ ಟೈಮ್ ಆಗಿತ್ತಲ್ವ, ಸೊ ಮಾತಾಡ್ತಾ ಅಕ್ಕ ಊಟ ಕೂಡ ಪ್ರಿಪೇರ್ ಮಾಡಿದರು, ಪ್ರೀತಿ ಅಕ್ಕ. ಊಟಕ್ಕೆ ಅಂತ ಮೆಂತ್ಯ ಪಾಲ, ಬೋಂಡ ಮತ್ತು ಜಾಮೂನ್ ಎಲ್ಲ ಮಾಡಿದರು. ತಿಂದಾದ್ಮೇಲೆ ಸ್ವಲ್ಪ ಮುಂದೆ ಇರೋ ಪಾರ್ಕಿಗೆ ವಾಕ್ ಹೋಗೋಣ ಅಂತೆಲ್ಲ ಹೊರಟ್ವಿ. ಶುಭಮ್ಮ ಟಪ್ ಅಂತಿದೆ ಕಣೆ. ಹಿಂಗೆ ನೋಡು, ನಾನು ನೋಡು, ಇಲ್ಲಿ ನೀನು ಹಸುನೆ. ಗಾಡಿ ಬರ್ತಾ ಇದೆ, ಇದನ್ನು ಹಾಕ್ತೀನಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ಕಳ್ಳಿ ಅಂತ. ಪ್ರೀತಿ ಅಕ್ಕ, ಪೊಲೀಸ್ ಕ್ವಾರ್ಟರ್ಸಲ್ಲಿ ಕಳ್ಳಿ ಅಂತ ಹಾಕ್ತೀನಿ. ಏನ ಮಕ್ಕ ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ರೆ ನಿಮ್ಮಮ್ಮ ಮುಖ ತೋರಿಸ್ಬೇಡ ಅಂದಿದ್ದಾರಲ್ಲ, ಅದಕ್ಕೆ ಹಿಂದೇನ ತೋರಿಸ್ತೀನಿ ಕಳ್ಳಿ ಅಂತ. ಅವ್ರು ಕತ್ಕೊಂಬರ್ದು ಇವ್ರು ತಿನ್ನೋದು, ನಾವು ನಿಂತ್ಕೊಂಡು ನೋಡೋದು. ಕಾಣಿಸ್ತಾ ಇಲ್ಲ. ಚೆನ್ನಾಗಿದ್ರೆ ಕೊಡಿ. ಓ ಹಂಗೆ, ಈಗ ತೊಳಿಲೇಬೇಕನ್ಸುತ್ತೆ. ಕಳ್ಳಮ್ಮ ತಿನ್ಬಿಡ್ತಾರೆ ಮನೇಲಿದ್ರೆ, ಯಾರಿಲ್ಲ ಅಂದ್ರೆ. ಇಲ್ಲಿ ವಿಡಿಯೋಗೆ ಅಂತ ಚೆನ್ನಾಗಿಲ್ಲ ಅಕ್ಕ, ಇದು ತೊಳಿಬೇಕು. ನೋಡ್ಕೊಳ್ಳಿ, ಕೋರಮಂಗಲದಲ್ಲಿ ಸಿಗ್ತಾರೆ. ನಾವು ಹೋಗ್ತಾ ಇದ್ದಿದ್ದೆ ಅಲ್ಲಿ ವಿಡಿಯೋ ಮಾಡೋಣ ಅಂತ ಕಣೆ, ಬಟ್ಟೆ ಶಾಪ್ದು. ಇಲ್ಲಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಕು. ಇದು ನನ್ನ ಫೋನಲ್ಲಿ ಹಿಂಗೆ ಬರ್ತಾನೆ ಇರಲಿಲ್ಲ.
ವಾವ್, ಇಲ್ಲಿ ನಿಂತ್ಕೊಮ್ಮ, ಹಂಗೆ ವಿಡಿಯೋ ಬರ್ತೀಯಾ? ಹತ್ರ ನಿಂತ್ಕೊಳಮ್ಮ. ಲೈವ್ ವಿಡಿಯೋ ಇದು, ಫೋಟೋನೇ ಬೇಡ. ಅದ್ರಲ್ಲೂ ಒಂದು ಆ್ಯಕ್ಟಿಂಗ್ ಮಾಡ್ತಾ ನೋಡು. ನೋಡಿ ಅದ್ರಲ್ಲೂ ಆ್ಯಕ್ಟಿಂಗು. ಅಲ್ವಾ ಆಂಟಿ? ಯಾರೋ ಕಳ್ಳಿ ಬಂದೋಳನ ತಗಿದ್ದೀನ. ಶ್ರೀಶಿ ನೀನು ಹಿಂಗೆ ಮಾಡು, ಹಿಂಗೆ. ನಿಂಗೆ ನಂಗೆ ಅಲ್ವಾ? ಓಡಿಸ್ಕೊಬೇಕು ಬಟ್ಟೆಲಿ. ಅಜ್ಜಿಸ್ತಿಲ್ಲ, ಓಡಿಸ್ಕೊ. ಓಡಿಸಂಟಿ ಪ್ಲೀಸ್. ಆಂಟಿ ಆಂಟಿ ಓಡಿಸ್ಕೊ ಪ್ಲೀಸ್ ಆಂಟಿ. ನಾನೇ ಓಡಿಸ್ಕೊಂಡ್ಬಿಡ್ತೀನಿ ಚಿಕ್ಕ ಕೈನ. ಖರ್ಚಿಪಲ್ಲಿ ಗೊಣ್ಣೆ ಸಿಟ್ಟಿದ್ಯಾ ಕಣಿ? ಗೊಣ್ಣೆ ಸಿಟ್ಟಿದ್ಯಾ? ಯೂನಿವರ್ಸಲ್ ಸೈನ್. ಇವು ನೋಡು ಕೆಂಪು ಅವಳೆ ತಿಂತಿದ್ದಾಳೆ. ನಾನು ಇನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಝೂಮ್ ಹಾಕ್ತೀನಿ ನೋಡು, ಕ್ಲಾರಿಟಿ ಚೆನ್ನಾಗಿ. ವಾವ್ ಅಲ್ವಾ? ಯಾವುದು OnePlus ಅಲ್ಲ? ನೀನಪ್ಪ ನಿಂದ ಹಂಗೆ ಇರು, ಹಂಗೆ ಹಚ್ಚಿನಿ, ಫೋಕಸ್ ಆಗ್ತದೆ. ಇಲ್ಲಿ ಕೊಡ್ದಂಗೆ ಕೋರಿದ್ದಾಳೆ. ತೋರಿಸ್ತೆ, ಇರಬೇಡ ಕೈಲಿ. ನೋಡು ಇಲ್ಲಿ ಓಡಿಸಿಲ್ಲ, ತೋರಿಸು. ಕಾಣಿಸ್ತಾ ಇದೆಯಾ? ವಾಕಿಂಗ್ ಮುಗಿಸಿ ಹಾಗೆ ನಾನು ಹೇಳಿದೆ ಅಲ್ವಾ ಮಿಕ್ಸಿ ತೊಗೊಬೇಕು ಅಂತ, ಅಲ್ಲಿಗೆ ಹೊರಟ್ವಿ. ಬಟ್ ನನ್ನ ಕನ್ವೀನಿಯೆಂಟ್ ಮತ್ತು ಬ್ರ್ಯಾಂಡೆಡ್ ಕೂಡ ನನಗೆ ಸಿಕ್ಕಿಲ್ಲ. ಹಾಗಾಗಿ ಮಿಕ್ಸಿ ತೊಗೊಳಕ್ಕಾಗಿಲ್ಲ. ಆನ್ಲೈನಲ್ಲೇ ತೊಗೊಳ್ಳೋಣ ಅಂತ ಸುಮ್ಮನಾಗ್ಬಿಟ್ಟೆ. ಹೊಂಟೋಗ್ಬಿಟ್ಟ. ಹೆಂಗೆ ಹೋಗ್ತದೆ ನೋಡೋದು. ಅದಾದಮೇಲೆ ಕೋಟ್ರಸ್ ಆಚೆನೇ ನಾನು ಪ್ರೀತಿ ಅಂತ ಹೇಳಿದಲ್ವ, ಒಂದು ಚಿಕ್ಕದು ಒಂದು ಶಾಪ್ ಇತ್ತು ಬಟ್ಟೆದು. ಅದು ಹಾಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮುಂದೆ ಬೇಕಾದರೆ ವಿಡಿಯೋ ನಾನು ಒನ್ ಡೇ ಇವ್ರದ್ದು ಶಾಪ್ದೇ ವಿಡಿಯೋ ಮಾಡಾಕ್ತೀನಿ. ಸೊ ಆನ್ಲೈನ್ ಅವೈಲೇಬಲ್ ಇದ್ದರೆ ಅದು ಕೂಡ ನಾನು ಹೇಳ್ತೀನಿ, ಪ್ರೈಸಸ್ ಎಲ್ಲ. ಈಗ ನಾನು ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಥರ ಮಾಡ್ತಾರೆ ಅಂದರೆ ಯಾರನ್ನು ಬಿಸ್ನೆಸ್, ಎಸ್ಪೆಷಲಿ ಗರ್ಲ್ಸ್, ವುಮೆನ್ಸ್, ಸೊ ಸಪೋರ್ಟಿವ್ ಆಗಿರಿ. ಯಾಕಂದರೆ ಹುಡುಗಿರಲ್ಲಿ, ಯಂಗ್ಸ್ರಲ್ಲಿ ಯಾರೋ ಅಂದ್ಕೊಡಿ, ಒಂದು 500 ರೂಪಾಯಿ ದುಡಿದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಲೈಕ್ 50,000 ದುಡ್ದಷ್ಟೇ ಫೀಲ್ ಇರುತ್ತೆ. ಆ್ಯಂಡ್ ಇಲ್ಲಿ ರ್ಯಾಂಡಮ್ ಆಗಿ ನಾನು ಇಲ್ಲಿ ಬಟ್ಟೆಗಳು ತೋರಿಸ್ತಾ ಇದ್ದೀನಿ, ಮಾತಾಡ್ತಿದ್ದೆ, ಸ್ವಲ್ಪ ಸ್ಪೀಡ್ ಮೋಷನಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಬಟ್ಟೆಗಳಂತೂ ತುಂಬಾ ಚೆನ್ನಾಗಿತ್ತು. ಕುರ್ತಾಸ್ ಎಲ್ಲ ನಾವು ಹೋದಾಗೂ ಕೂಡ ಬಂದು ತೊಗೊಂಡು ಹೋದರು. ಅದನ್ನೆಲ್ಲ ತೆಗಿಯೋಕೆ ಹೋಗಿಲ್ಲ. ನಿಮಗೆ ಡೀಪಾಗಿ ಬೇಕು, ಡೆಪ್ತಾಗಿ ನಾನು ಒನ್ ಟೈಮ್ ಮಾಡ್ತೀನಿ ನೀಟಾಗಿ ಕಲೆಕ್ಷನ್ಗಳೆಲ್ಲ, ಆಯಿತಾ? ಆಗ ನಾನು ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡ್ತೀನಿ. ಇಫ್ ಇಂಟ್ರೆಸ್ಟೆಡ್ ನೀವು ತೊಗೊಬೋದು. ಅದಾದಮೇಲೆ ಸ್ವಲ್ಪ ನಾನು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿದೆ. ಆಲ್ರೆಡಿ ನೀವು ಟೈಮ್ ನೋಡಿದರೆ ಅಲ್ಲಿ 8 o'clock ಆಗಿತ್ತು ನಾವು ಹೋಗಿದ್ದು. ಆ್ಯಂಡ್ ಅಲ್ಲೇ ಮುಗಿಸ್ಕೊಂಡು ಊಟ ಅಲ್ಲೇ ಮಾಡಿಬಿಟ್ಟು ನಾವು ಮನೆ ಹೊರಟ್ವಿ. ಅಕ್ಕ ಮನೆಗೆ ಫಸ್ಟ್ ನಾನು ಹೋಗಿದ್ದು. ಸೊ ಅಲ್ಲಿಂದ ನಾವೆಲ್ಲ ಹೊರಟಾಗ ಮೇ ಬಿ 9:40 ಇತ್ತು. ಕೋರಮಂಗಲದಿಂದ ಇಷ್ಟೊತ್ತಲ್ಲಿ ನಿಮ್ಗೆ ಗೊತ್ತು ಟ್ರಾವೆಲಿಂಗ್ ಸ್ವಲ್ಪ ಬೇಗನೆ ಆಗುತ್ತೆ, ಅದು ಸ್ವಲ್ಪ ಟ್ರಾಫಿಕ್ ಇತ್ತು. ಆ್ಯಂಡ್ ಅಕ್ಕ ಮನೆ ಹತ್ರ ಬಂದಾಗ ಗಣಪ ಬಿಡ್ತಾಯಿದ್ರು. ಸೊ ಒಂಥರ ಬ್ಲೆಸ್ಡ್ ಫೀಲಿಂಗ್ ಆಯಿತು. ಏನಂದರೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ಗಣಪದ ಹಾಕಿದೆ, ಈ ವಿಡಿಯೋದಲ್ಲಿ ಕೂಡ ಗಣಪದ ಹಾಕ್ತಾಯಿದ್ದೀನಿ. ಶಿರೀಷಾ ಅಂತೂ ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ನಿದ್ದೆ ಮಾಡ್ಕೊಂಡು ಬಂದಿದ್ಲು. ಆ್ಯಂಡ್ ಅಲ್ಲಿಂದ ನಾನು ಶಿರೀಷಾ ನಮ್ಮ ಮನೆಗೆ ಬಂದು, ನಮ್ಮ ಮನೆಗೆ ನಾನು ರೀಚ್ ಆಗೋಷ್ಟು 11 ಆಗಿತ್ತು ಅಕ್ಕ ಮನೆಯಿಂದ. ಆ್ಯಂಡ್ ಯಾರೆಲ್ಲ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ ಯು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೇವ್ರನ್ನ ತುಂಬ ಹತ್ರದಿಂದ ತೆಗಿಯೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೆ ಹೇಗೆ ಕಾಣಿಸ್ತದೆ ಗೊತ್ತಿಲ್ಲ. ಗಣೇಶ ಎಲ್ಲರಿಗೂ ಏನಂತಾರೆ ವಿಘ್ನಗಳನ್ನೆಲ್ಲ ದೂರ ಮಾಡಲಿ, ಹಾಗೆಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಎಲ್ಲ ಸಪೋರ್ಟ್ ಮಾಡಿದ್ದೀರಾ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.